ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಯ ಮಾಡುವುದರಲ್ಲಿ ಬಹಳ ಜನರ ಕಷ್ಟದ ಫಲವಾಗಿ ಇಂದು ಮುದ್ದೇಬಿಹಾಳ ಒಂದು ಉತ್ತಮವಾದ ಪಟ್ಟಣವಾಗಿದೆ. ಈ ಹಿಂದೆ ನಮ್ಮ ಪಟ್ಟಣಕ್ಕೆ ಕುಡಿಯಲು ಸರಿಯಾದ ರೀತಿಯಲ್ಲಿ ನೀರು ಸಿಗುತ್ತಿರಲಿಲ್ಲ. ಎಲ್ಲ ಜನಪ್ರತಿನಿಧಿಗಳ ಶ್ರಮದ ಫಲವಾಗಿ ಇಂದು ನಮ್ಮ ನಗರ ಅಭಿವೃದ್ಧಿ ಕಂಡಿದೆ ಎಂದು ಶಾಸಕರಾದ CS ನಾಡಗೌಡರು ಹೇಳಿದರು. ಪಟ್ಟಣದಲ್ಲಿ ಗ್ರಾಮ ದೇವತೆ ದೇವಸ್ಥಾನದ ಹತ್ತಿರ ಇರುವ ಮೆಗಾ ಮಾರುಕಟ್ಟೆ ಕಾಮಗಾರಿಯ ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸುಮಾರು 8 ದಶಕಗಳಷ್ಟು ಹಳೆಯ ಮಾರ್ಕೆಟ್ ಶಿಥಿಲಗೊಂಡಿದ್ದನ್ನು ತೆರವು ಮಾಡಿ ಇಂದು ಸದ್ಯ 5 ಕೋಟಿ ಅನುದಾನದಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗುತ್ತದೆ. 3 ಅಂತಸ್ತಿನ ಈ ಕಟ್ಟಡ ನಿಯಮಿತವಾಗಿ ಅನುದಾನ ತಂದು ನಿರ್ಮಾಣ ಮಾಡಲಾಗುವುದು. ರಾಜಕಾರಣ ಬೇರೆ, ಸ್ನೇಹ ಬೇರೆ ಎಂದು ಕಥೆಯಲ್ಲಿ ಹೇಳಿದ ಅವರು, ರಾಜ್ಯ ಸರ್ಕಾರದ ಬಜೆಟ್ ನಂತರ ಮುದ್ದೇಬಿಹಾಳಕ್ಕೆ ಎಷ್ಟು ಅನುದಾನ ತಂದಿದ್ದೇನೆ ಎಂದು ತಿಳಿಸುತ್ತೇನೆ ಎಂದು ನನ್ನ ಸವಾಲ್ ಎಂದು ಘೋಷಣೆ ಮಾಡಿದರು. ನಂತರ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶಿವಶಂಕರಗೌಡ ಹಿರೇಗೌಡರ್ ಮಾತನಾಡಿ, ಅಭಿವೃದ್ಧಿಯ ವಿಷಯದಲ್ಲಿ ಸದಾ ಮುಂಚೂಣಿಯಲ್ಲಿರುವವರು ಅಪ್ಪಾಜಿ ನಾಡಗೌಡರು. ಸದ್ಯ ಪಂಚ ಗ್ಯಾರಂಟಿಗಳ ಮುಖಾಂತರ ಕಟ್ಟಕಡೆಯ ವ್ಯಕ್ತಿಗೂ ಸೌಲಭ್ಯಗಳನ್ನು ನಮ್ಮ ಸರ್ಕಾರದಿಂದ ನೀಡುತ್ತಿದ್ದೇವೆ. 1 ವರ್ಷದ ಅವಧಿಯಲ್ಲಿ ಪಂಚ ಗ್ಯಾರಂಟಿಯ ಮುಖಾಂತರ ಸುಮಾರು 70 ಕೋಟಿಗಿಂತ ಹೆಚ್ಚು ಹಣವನ್ನು ನಮ್ಮ ಮತಕ್ಷೇತ್ರದ ಕುಟುಂಬಗಳಿಗೆ ನೀಡಿದ್ದೇವೆ. ಇನ್ನೊಂದು ವಾರದಲ್ಲಿಯೇ ಪಟ್ಟಣದ ಪ್ರತಿಯೊಂದು ನಗರಕ್ಕೂ ಸಿಟಿ ಬಸ್ ವ್ಯವಸ್ಥೆಯನ್ನು ಮಾಡಿ ಜನರಿಗೆ ಅನುಕೂಲ ಮಾಡಲಾಗುವುದು ಎಂದು ತಿಳಿಸಿದರು. ಮಾಜಿ ಕಸಾಪ್ ಅಧ್ಯಕ್ಷರಾದ ನಾವದಗಿ ಮಾತನಾಡಿ, ಪಟ್ಟಣದಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿ ಎನ್ನುವ ಒಳ್ಳೆಯ ಭಾವನೆಯನ್ನಿಟ್ಟುಕೊಂಡು ಮೆಗಾ ಮಾರುಕಟ್ಟೆ ಕಾಮಗಾರಿ ಮಾಡುತ್ತಿರುವುದು ಸಂತಸ ತಂದಿದೆ. ಅಭಿವೃದ್ಧಿಯ ವಿಷಯದಲ್ಲಿ ನಮ್ಮ ಜನಗಳು ನಾವುಗಳು ಶಾಸಕರ ಪರವಾಗಿ ನಿಲ್ಲುತ್ತೇವೆ ಎಂದು ತಿಳಿಸಿದರು. ಇದೇ ವೇಳೆಯಲ್ಲಿ ಪುರಸಭೆ ಆಡಳಿತ ವತಿಯಿಂದ ಬೀದಿಯ ಬದಿಯ ವ್ಯಾಪಾರಸ್ಥರಿಂದ ಶಾಸಕರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ನಂತರ ಮನರಂಜನೆ ಕಾರ್ಯಕ್ರಮ ನಡೆದವು. ಬಸವರಾಜ್ ಮೋದಿ ಸರ್, ಶ್ರೀ ಎಪ್ಪಿ ನಾಮದಿ ಕಾಕಾವರು ನಿಕಟಪೂರ್ವ ಅಧ್ಯಕ್ಷರಾಗಿ ಸಾಹಿತ್ಯ ಪರಿಷತ್ ಹಾಗೂ ನ್ಯಾಯವಾದಿಗಳು ಮತ್ತು ಈ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಶಂಕರಗೌಡ ಹಿರಿಯರಾಗಿರ್ತಕ್ಕಂಥ ಪ್ರಭು ಕಡಿಯವರು, AM ಮಕಾಂದಾರ್ ಸರ್, ಸತೀಶ್ ಓಸ್ವಾಲ್ ಅವರು, AN ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು, ಮತ್ತು ವಾಸುದೇವ ಶಾಸ್ತ್ರಿಯವರು, ನಿಗನ್ನ ಚಟ್ಟೆ ಅವರು, ಸುನೀಲ್ ಬಿಲ್ಲೂರು ಮಾಲಕರು, ಒಂದು ಭೂಮಿಯ ಪೂಜೆ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ಮಾಡ್ತಾರೆ ಅನ್ನುವಂಥ ಕಲ್ಪನೆ ನನಗಿರಲಿಲ್ಲ. ನಮ್ಮ ಪುರಸಭೆ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಅಧ್ಯಕ್ಷನ ಒಳಗೊಂಡು ಎಲ್ಲರೂ ಸೇರಿ ಬಹಳ ವೈಭವದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಗತ್ತಂದ್ರೆ ಖಂಡಿತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಎಲ್ಲ ಮಂತ್ರಿಗಳು ಬರ್ತಿದ್ರು ಅನ್ನಂಗಾಗಿದೆ. ನನಗೆ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಒಂದು ಹಬ್ಬದ ಸಂಭ್ರಮನೇ ಇಲ್ಲಿ ನನಗಿವತ್ತು ಕಾಣ್ತಾ ಇದೆ. ನಾನು ನಿಮಿತ್ತ ಎಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಒಬ್ಬ ಪ್ರಜಾಪ್ರತಿನಿಧಿಯಾಗಿ ನನ್ನ ಕೆಲಸವನ್ನು ನಾನು ಮಾಡ್ತೇನೆ. ನಿಮ್ಮ ಬೇಡಿಕೆಗಳು, ನಿಮ್ಮ ಆಸೆಗಳು ಅದನ್ನ ಸರ್ಕಾರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ
ಸರ್ಕಾರದಿಂದ ನಿಮಗೆ ಕೊಡಿಸುವಂತ ಕೆಲಸ ಮಾಡೋದು ನನ್ನ ಕರ್ತವ್ಯ. ಶಾಸಕನಾದ ತಕ್ಷಣ ನನ್ನ ಆಕಾರ ಬದಲಾಗುವುದಿಲ್ಲ. ಎಷ್ಟು ದೊಡ್ಡವರಾಗಿ ಬೆಳಿತೇವೆ ಅಷ್ಟು ಸರಳವಾಗಿ ನಾವು ಜೀವನವನ್ನು ಸಾಗಿಸಿದರೆ ರಾಜಕೀಯ ಜೀವನ ಯಶಸ್ವಿಯಾಗುತ್ತೆ ಅಂತ ನನ್ನ ಭಾವನೆ. ರಾಜಕಾರಣದಲ್ಲಿ ಅವಕಾಶ ಸಿಕ್ಕಾಗ ಅದನ್ನ ಸದ್ಬಳಕೆ ಮಾಡಿಕೊಂಡು ಜನರಿಗೆ ಮುಟ್ಟಿಸುವಂತ ಪ್ರಯತ್ನ ಮಾಡಬೇಕು ವಿನಃ ನಾನು ಅನ್ನುವಂತ ಶಬ್ದ ಬಂತು ಅಂತಂದ್ರೆ ನನ್ನ ಪಾತ್ರವಿದೆ ಅನ್ನುವಂಥದ್ದು ಬೇರೆ, ನನ್ನಿಂದ ಆಯ್ತು ಅನ್ನುವಂಥದ್ದು ಬೇರೆ. ಇದರ ಅರ್ಥ ಬಹಳ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಅದಕ್ಕೆ ಮಹಾಜನತೆಗೆ ಅದೊಂದು ಕೇಳ್ಕೊತೀನಿ, ನಿಮ್ಮ ಸಹಕಾರ ಬಹಳ ಮುಖ್ಯ. ಅಭಿವೃದ್ಧಿಯಲ್ಲಿ ನಿಮ್ಮ ಸಹಕಾರ ನಮಗೆ ಬಹಳ ಮುಖ್ಯ. ರಾಜ್ಯ ಸರ್ಕಾರಗಳು ಇವತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ತಂತಿ ಮೇಲೆ ನಡೆಯುವ ಹಾಗಿದೆ ಅಂತ ಮಾತನ್ನು ಹೇಳ್ತೇನೆ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಕಾರಣ ಹಲವಾರು ಇದಾವೆ. ನಾನು ಬೆಳಗ್ಗಿನ ದಿವಸ ಇದು ಮಾತಾಡಿದ್ರೆ ಕೆಲವರಿಗೆ ರಾಜಕಾರಣ ಅನ್ಸ್ಬೋದು, ಕ್ಷಮಿಸ್ಬೇಕು ತಾವು. ನಾನು ರಾಜಕಾರಣ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಾನು ಮಾಹಿತಿಯನ್ನು ಪಡಿಲಿಕ್ಕೆ ನನ್ನ ಕೆಲವು ಸ್ನೇಹಿತರ ಜೊತೆ ಮಾತಾಡಿದೆ. ನಮ್ಮ ಸರ್ಕಾರ ರಚನೆ ಆದ ನಂತರ ಸಾಲ ಒಂದು ಕಡೆ, ಸಾಲ ಯಾವ ಸರ್ಕಾರ ಬಂದರೂ ಸಾಲ ಮಾಡ್ತವೆ. ಅದು ಫಿಸ್ಕಲ್ ಡಿಸಿಪ್ಲಿನ್ ಕೆಳಗಡೆ ಎಷ್ಟು ಮಾಡಬೇಕು, ಅನುಗುಣವಾಗಿ ಎಷ್ಟು ಪ್ರತಿಶತ ನಾವು ಸಾಲವನ್ನು ಪಡಿಬಹುದಾಗಿದೆ ಅನ್ನುವಂಥದ್ದು ಬೇರೆ ವಿಷಯ. ಈ ಬಿಲ್ ಅನ್ನ ಕೊಡುವುದಿದೆ ಅಲ್ಲ, ನನ್ನ ಟ್ರೆಜರಿಯಲ್ಲಿ ಇದ್ದಿದ್ದು 42,000 ಕೋಟಿ. ಮೋಟಿವಿ ಸಾಹುಕಾರ ಸಾಹೇಬ್, ನನ್ನ ಟ್ರೆಜರಿಯಲ್ಲಿ ಇದ್ದಿದ್ದು 42,000 ಕೋಟಿ ರೂಪಾಯಿ. ನಾನು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ಸ್ ಅನ್ನ ಕೊಟ್ಟಿದ್ದು 2,40,000 ಕೋಟಿ ಚುನಾವಣೆಗಿಂತ ಮುಂಚೆ. ಅಂದ್ರೆ 2 ಲಕ್ಷ ಕೋಟಿ ಅಂದಾಜು ಹತ್ರ. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಸಿದ್ದರಾಮಯ್ಯ ತಲೆ ಮೇಲೆ ದೊಡ್ಡ ಭಾರ ಬಂತು. ನಮ್ಮೂರು ಬೆಳೆಯಲಿ, ತಾವು ನಮ್ಮೂರ ಬಗ್ಗೆ ಅಭಿಮಾನವಿಟ್ಟಿದ್ದೀರಿ, ನಮ್ಮ ಊರಿನ ಜನತೆಯ ಬಗ್ಗೆ ಅತ್ಯಂತ ಪ್ರೀತಿ ಉಂಟು. ಈ ಒಂದು ಮಾತನ್ನು ನಾನು ಬಾಳೆಮಶಾಕ್ ನೈಕೋಡಿಯವರು ಅನೇಕ ಸಲ ಇದ್ದಾಗ ಅವರು ವ್ಯಕ್ತ ಮಾಡಿದ್ದಾರೆ. ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಅಪ್ಪಾಜಿ ನಾಡುಗಳು ಚಿಂತನೆ ಮಾಡುವುದರಲ್ಲಿ ಅವರ ಹಿಂದೆ ಬಿದ್ದಿಲ್ಲ ಅಂತಕ್ಕಂಥ ಮಾತು. ಈ ಒಂದು ವ್ಯವಸ್ಥೆ ಹಿನ್ನೆಲೆಯಲ್ಲಿ ಇವತ್ತು ತಾಲೂಕಿನಲ್ಲಿ ಗ್ಯಾರಂಟಿಯ ಸಮಿತಿಯ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರು ಎಲ್ಲ